ಅಜ್ಜಿಯರು ತೋರಿಸಿಕೊಟ್ಟ ರುಚಿಯಾದ ಬದನೆಕಾಯಿ ಗೊಜ್ಜು. ಇದನ್ನು ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಕೂಡ ವಾವ್ ವಾವ್ ಅಂತ ಅಂದೇ ಅಂತಾರೆ. ಮತ್ತು ಏನಕ್ಕೆ ವಿಡಿಯೋನ ಲೇಟ್ ಮಾಡೋದು, ಶುರು ಮಾಡ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ಚಂದು ಅಡುಗೆ. ಇದಕ್ಕೆ ಏನೇನು ಐಟಮ್ಗಳು ಬೇಕು ಅಂದ್ಬಿಟ್ಟು ಸ್ಟಾರ್ಟೆಲ್ಲ ನಾನು ತೋರಿಸ್ಕೊಡ್ತೀನಿ. ಫಸ್ಟಿಗೆ ಬಂದುಬಿಟ್ಟು ಗುಂಡು ಬದನೆಕಾಯಿ ತೊಗೋಬೇಕು. ಈ ಥರ ವೈಟು ಬದನೆಕಾಯಿ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ, 1 ಈರುಳ್ಳಿ ಕಟ್ ಮಾಡಿದ್ದೀನಿ, 5 ಹಸಿರು ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಹುಳಿ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ. ಇಷ್ಟು ಪದಾರ್ಥಗಳನ್ನೆಲ್ಲ ತೊಗೊಳ್ಳಿ. ಮತ್ತು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ನಲ್ಲಿ ಬೇಯಿಸ್ಕೊತೀನಿ. ಅದಕ್ಕೆ ಇಲ್ಲ ನೀವು ಓಪನಲ್ಲೇ ಬೇಯಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಆಗಿದ್ರೆ ಬೇಗ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಟೊಮೊಟೊ ಅದೆಲ್ಲ ತೊಗೊಂಡಿದ್ನಲ್ಲ, ಅದೆಲ್ಲ ಐಟಮ್ ತೊಗೊಂಡಿದ್ನಲ್ಲ, ಅದನ್ನೆಲ್ಲದು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಟೊಮೊಟೊನ ಕಟ್ ಮಾಡಿ 2 ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಈರುಳ್ಳಿ, ಟೊಮೊಟೊ ಅದೆಲ್ಲದನ್ನು ಕೂಡ ಒಟ್ಟಿಗೆ ಇದಕ್ಕೆ ಸೇರಿಸ್ಕೊಂಡು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೆಕ್ಸ್ಟು ಈರುಳ್ಳಿನ ಎಲ್ಲದನ್ನು ದಪ್ಪಕ್ಕೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಬೇಯಿಸ್ಕೊತೀವಲ್ವ, ಪರವಾಗಿಲ್ಲ. ಕೊತ್ತಂಬರಿನೇನು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಹಂಗೇನೆ ಹಾಕ್ಕೊಳ್ಳಿ. ಸ್ವಲ್ಪ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ 5 ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 1 ಬೆಳ್ಳುಳ್ಳಿ ಎಷ್ಟನ್ನ ಬಿಡಿಸಿ ಹಾಕ್ಕೊಂಡಿದ್ದೀನಿ, 1 ಫುಲ್ ಬೆಳ್ಳುಳ್ಳಿನ. ನೆಕ್ಸ್ಟು ಬಂದು ಗುಂಡು ಬದನೆಕಾಯಿ. ಇದಕ್ಕೆ ಈ ಥರ ಬದನೆಕಾಯಿ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮ್ಗೆ ಇದು ಸಿಕ್ಕಲಿಲ್ಲ ಅಂದರೂ ಬೇರೆ ಬದನೆಕಾಯಿ ಆದರೂ ಪರವಾಗಿಲ್ಲ, ತೊಗೊಳ್ಳಿ. ಅದನ್ನು ಕಟ್ ಮಾಡಿಕೊಂಡು 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಬೇಗ ಆಗಬೇಕು ಅಂದ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ಹಾಕಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲ ನೀವು ಟೈಮ್ ಇತ್ತು ಅಂದರೆ ಓಪನಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೇಗ ಆಗಬೇಕು ಅಂದರೆ ಈ ಥರ ಒಂದು ವಿಷಲ್ ಹಾಕಿಸ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ನೋಡಿ, ಈಗೆಲ್ಲ ಬೆಂದಿದೆ. ಇದನ್ನು ಸುಟ್ಟು ಕೂಡ ಮಾಡ್ತಾರೆ, ಸುಟ್ಟು ಬದನೆಕಾಯಿ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಆದರೆ ಈಸಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲದನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರು ಸಪ್ರೇಟ್ ಮಾಡಿಕೊಂಡು ನೋಡಿ, ಅದು ಟೊಮೊಟೊನ ಸಿಪ್ಪೆ ಬಿಟ್ಕೊಂಡಿರುತ್ತಲ್ಲ, ಅದು ಸಿಪ್ಪೆ ತೆಕ್ಕೊಂಬಿಡಿ, ಅದು ಚೆನ್ನಾಗಿರೋದಿಲ್ಲ. ಆ ಸಿಪ್ಪೆಯಲ್ಲೆಲ್ಲನೂ ಟೊಮೊಟೊದ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ, ನೀರು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಎಲ್ಲದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಮಸೆ ಕೊಲ್ಲಿರುತ್ತಲ್ಲ ಅದರಲ್ಲಿ ಮಸ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಸ್ಮ್ಯಾಶ್ ಆಗೋ ಥರ ಮಸ್ಕೋಬೇಕು. ನೀರು ಸಪ್ರೇಟ್ ಆದಮೇಲೆ ಅದು ಎಷ್ಟು ಸ್ಮ್ಯಾಶ್ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ. ಇಲ್ಲ ನಿಮ್ಮ ಮನೇಲಿ ಒಳಕಲ್ಲು ಏನಾದರೂ ಇದ್ದರೆ ಅದರಲ್ಲಿ ಗ್ರೈಂಡ್ ಹಿಂಗೆ ಹರ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ನುಣ್ಣಗಾದರೆ ಸಾಕು. ಜಾಸ್ತಿ ನುಣ್ಣಗೂ ಮಾಡ್ಕೋಬೇಡಿ, ಇಷ್ಟ ಆದರೆ ಸಾಕು. ಬೆಂದಿರುತ್ತಲ್ವ, ಸ್ವಲ್ಪ ನೀವು ಮಸ್ತರೇ ಅದಾಗ್ಬಿಡುತ್ತೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣಕ್ಕೆ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ತಿನ್ನೋದಕ್ಕೆ ಮಧ್ಯೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕೊತ್ತಂಬರಿ ಈರುಳ್ಳಿ ಎರಡೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಸೇರಿಸ್ಕೊಂಡಿದ್ದೀನಿ. ಅದು ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆನ ಅದನ್ನು ಸ್ವಲ್ಪ ನುಣ್ಣಗಾಗೋವರೆಗೂ ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಜೀರಿಗೆನೂ ಕೂಡ ಅದಕ್ಕೆ ಸೇರಿಸ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆನ ತೊಗೊಂಡಿದ್ನಲ್ಲ ಮುಂಚೆನೇ, ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣು ರಸನ ಸ್ವಲ್ಪ ನೆನೆಯಕ್ಕಿಟ್ಟಿದೆ. ನೋಡಿ, ಹುಣಸೆಹಣ್ಣನ್ನ ಅದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ನೀವು ಲಾಸ್ಟಿಗೆ ಈ ಥರ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ರುಚಿ ಡಬಲ್ ಆಗುತ್ತೆ. ನೋಡಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ರಸನ ನಾನು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಆದಮೇಲೆ ಮುಂಚೆನೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಉಪ್ಪು ನಾನು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಮತ್ತೆ ಕೋಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, 1 ರೌಂಡ್ ಹಿಂಗೆ ಅಂದರೆ ಸಾಕು. ಅದು ಆಲ್ರೆಡಿ ಎಲ್ಲ ಸ್ಮ್ಯಾಶ್ ಆಗಿದೆ ಅಲ್ವಾ, 1 ರೌಂಡ್ ಈ ಥರ ಅಂದ್ಕೊಂಡ್ರೆ ಅದು ಫುಲ್ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ಥರ ಗುಂಡು ಬದನೆಕಾಯಿ ನೀವೆಲ್ಲರೂ ಸಿಕ್ತು ಅಂದರೆ ಈ ಥರ 1 ಟೈಮ್ ಮಾಡ್ಕೊಳ್ಳೇಬೇಕು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿಯರೆಲ್ಲ ಇದೇ ಥರ ಮಾಡ್ತಿದ್ದಿದ್ದು. ನೋಡಿ, ಅದನ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ, ಬೇರೆ ನೀರು ಎಕ್ಸ್ಟ್ರಾ ಹಾಕ್ಕೊಳಕ್ಕೆ ಹೋಗಬೇಡಿ. ಅದನ್ನೇನು ಬದನೆಕಾಯೆಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಅದೇ ನೀರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಥರ ನೀವು ಎಕ್ಸ್ಟ್ರಾ ಬೇರೆ ನೀರು ಹಾಕ್ಕೊಂಡ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ನೀವು ಏನು ಬದನೆಕಾಯಿ ಟೊಮೊಟೊ ಎಲ್ಲ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ದಿಢೀರಂತ 5 ನಿಮಿಷದಲ್ಲಿ ಈಗ ಪಟ್ ಅಂತ ನೀವು ಮಾಡ್ಕೋಬೋದು. ಇದು ತುಂಬ ಮನೆಗಳಲ್ಲಿ ನಮ್ಮ ಅಜ್ಜಿದಿರೆಲ್ಲ ಮಾಡ್ತಿದ್ದ ರೆಸಿಪಿ. ನೀವು ಕೂಡ 1 ಟೈಮ್ ಟ್ರೈ ಮಾಡಿ. ಮತ್ತು ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.